ನಮಗಾದ್ರೂ ಹೇಳಲ್ವಾ? ಮನೆಯವರೆಲ್ಲರೂ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಮೊದ್ಲು ನಾವು ಮನೆಗೆ ಹೋಗೋಣ ಬಾ. ಆದ್ಯ, ಸಾಯಂಕಾಲ ಮನೆಗೆ ಹೋಗ್ತೀವಲ್ವಾ? ಮತ್ತೆ ಕೋಚ್ ಸರ್ನ ನೋಡ್ಬೇಕು ಅಂದ್ರೆ ನಾಳೆ ಬೆಳಗ್ಗೆವರೆಗೂ ವೇಟ್ ಮಾಡ್ಬೇಕು. ನಾನು ಅಷ್ಟೆಲ್ಲ ಕಾಯಕ್ಕಾಗಲ್ಲ. ನಾನು ಹೋಗ್ತೀನಿ ಅಷ್ಟೇ. ಅದಲ್ಲ ರಾಜಿ, ಛಾಯಾ ಹೇಳ್ದಾಗೆ ಅಟ್ಲೀಸ್ಟ್ ಸಿನಿಮಾಗಾದ್ರೂ ಹೋಗೋಣ. ಹೌದು ರಾಜಿ, ನಮಗೋಸ್ಕರ ಸಿನಿಮಾಗ್ ಬರ್ಬೋದಲ್ವಾ? ಇನ್ನನಿಂದ ಆಗಲ್ಲ ಛಾಯಾ. ನನ್ ಕೋಚ್ ಸರ್ನ ನೋಡ್ಬೇಕು. ನನ್ನನ್ ಬಿಟ್ಬಿಡಿ. ಅಯ್ಯೋ, ಇಷ್ಟೊಂದು ಹಠ ಮಾಡ್ತಿದ್ಯಲ್ಲ ರಾಜಲಕ್ಷ್ಮಿ, ಈಗ ಇವಳನ್ನ ಹೇಗ್ ತಡೆಯೋದು? ಆದ್ಯ, ನಿಂಗೆಲ್ಲದಕ್ಕೂ ಟೆನ್ಷನ್. ಅವತ್ ನೀನ್ ಏನ್ ಹೇಳ್ದೆ ಹೇಳು? ನಾನು ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ್ರೆ ಕೋಚ್ ಸರ್ ನನ್ ಲವ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂದೆ ತಾನೆ? ನಾನೀಗ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ನಾನು ಹೋಗ್ತಿದ್ರೆ ಯಾಕೆ ನನ್ನ ತಡಿತಾ ಇದ್ದೀರಾ? ಅಷ್ಟಕ್ಕೂ ನನ್ ಮಾರ್ಕ್ಸ್ ನೋಡಿ ಎತ್ಕೊಂಡು ಕಾಲೇಜ್ ಪೂರ್ತಿ ಗಿರಗಿರ ಅಂತ ತಿರ್ಗಿಸಿದ್ರು ಆಶ್ಚರ್ಯ ಇಲ್ಲ. ನಿನ್ನ ನಿಜ ಏನು ಅಂತ ಗೊತ್ತಾದ್ರೆ ನೀನ್ ತಲೆ ತಿರುಗಿ ಬಿದ್ದೋಗ್ತೀಯೇ. ನಾನ್ ಹೇಳಿದ್ನಲ್ಲ, ನೀನೀಗ ಭೇಟಿ ಮಾಡೋ ಹಾಗಿಲ್ಲ. ಪ್ಲೀಸ್ ಆದ್ಯ, ನೀವ್ ಏನ್ ಬೇಕಾದ್ರೂ ಅನ್ಕೊಳ್ಳಿ. ಕೋಚ್ ಸರ್ ಜೊತೆ ಮಾತಾಡಿ ನನ್ ಖುಷಿನ ಜಾಸ್ತಿ ಮಾಡ್ಕೊಂಡ್ ಬರ್ತೀನಿ. ಇವತ್ತು ನಿಮ್ಮಿಬ್ರಿಗೂ ನಾನೇ ಪಾರ್ಟಿ ಕೊಡ್ತೀನಿ, ಸರಿನಾ? ಪ್ಲೀಸ್ ಆದ್ಯಾ, ಪ್ಲೀಸ್. ನನ್ ಬಂಗಾರಿ ಅಲ್ವಾ, ನನ್ ಮುದ್ದು ಅಲ್ವಾ? ಪ್ಲೀಸ್ ಪ್ಲೀಸ್ ಪ್ಲೀಸ್, ಬೇಡ ಅನ್ಬಾರ್ದು ನೀನು. ನನಗ್ ಗೊತ್ತು ನೀನ್ ಬೇಡ ಅನ್ನಲ್ಲ. ಬಾಯ್ 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 ಬಾಯ್. ರಾಜಿ, 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 ಎಲ್ಲ ನಿಂತಪ್ಪೆ ಆದ್ಯಾ. ಏನೇ ಛಾಯಾ? ಮತ್ತಿನ್ನೇನೆ ಆದ್ಯಾ? ಅವಳ ಮನ್ಸಲ್ಲಿ ಇಲ್ದಿರೋ ಆಸೆಗಳನ್ನೆಲ್ಲ ಹುಟ್ಸಿದ್ಯಾ. ಇವಾಗ ನೋಡು ಏನೆಲ್ಲ ಆಗ್ತಿದೆ. ಕೋಚ್ ಸರ್ಗೋಸ್ಕರ ಎಷ್ಟು ಕಷ್ಟಪಟ್ಟು ಓದಿದಾಳೆ. ಇವಾಗ ಅವ್ರು ಬೇಡ ಅಂದ್ರೆ ಅವಳು ಸಹಿಸ್ಕೋತಾಳ? ಅಯ್ಯೋ, ಏನಾಗುತ್ತೆ ಅಂತ ನಂಗೆ ತುಂಬಾ ಭಯ ಆಗ್ತಿದೆ ಕಣೆ. ನಾನು ರಾಜಲಕ್ಷ್ಮಿನ ಸಂತೋಷವಾಗಿಡೋದಕ್ಕೆ ಹಾಗೆ ಮಾಡ್ದೆ ಆದ್ರೆ ಇದು ಇಲ್ಲಿವರೆಗೂ ಬರುತ್ತೆ ಅಂತ